ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಅಶ್ವಿನಿ ದೇವಾಡಿಗ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ನೋವು ಇದ್ದಿದ್ದೆ. ನೋವು ಇಲ್ಲದೆ ಇರೋ ಜೀವನ ಯಾರಿಗೂ ಬಹುಶಃ ಇರಲಿಕ್ಕಿಲ್ಲ. ಹುಟ್ಟಿದಂಥ ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಂದು ಜೀವಿಗೂ ಕೂಡ ನೋವಿದೆ. ನೋವಿನ ಜೊತೆಯಲ್ಲಿ ಸಾವಿದೆ. ಮಾನಸಿಕ ನೋವು ಒಂದು ಕಡೆ ಆದರೆ, ದೈಹಿಕವಾಗಿ ಅವಸ್ಥೆ ಪಡೋದು, ದೈಹಿಕವಾಗಿ ಬರುವಂಥ ನೋವು ಮತ್ತೊಂದು ಕಡೆ. ಅದರ ಜೊತೆಯಲ್ಲಿ ಈ ಜೀವನದುದ್ದಕ್ಕೂ ಕೂಡ ಬರುವಂಥ ಆರೋಗ್ಯ ಸಮಸ್ಯೆಗಳು. ಎಷ್ಟು ವರ್ಷ ಸಹಿಸ್ಬೋದು ಒಂದು ಜೀವ? 1 ವರ್ಷ, 2 ವರ್ಷ ನಿರಂತರವಾಗಿ ಇದೇ ರೀತಿಯಾಗಿದ್ದರೆ ಎಷ್ಟು ವರ್ಷ ಸಹಿಸ್ಬೋದು? ಈಗ ನಾನು ಹೇಳೋದಕ್ಕೆ ಹೊರಟಿರೋದಿದೆಯಲ್ಲ, ಇದು 13 ವರ್ಷದ ನರಕ ಯಾತನೆಯ ಕತೆ. ಒಂದು ಜೀವನಕ್ಕಾಗಿ ನಡೆಸಿದಂಥ ಹೋರಾಟದ ಕತೆ, ಸಾವಿಗಾಗಿ ನಡೆಸಿದಂಥ ಹೋರಾಟದ ಕತೆ. 13 ವರ್ಷಗಳ ಆ ನೋವು ಕೊನೆಗೂ ಕೂಡ ಕೊನೆಯಾದ ಕತೆ. ಆರ್ಟಿಕಲ್ 21ರ ಪ್ರಕಾರ ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಂದು ಜೀವಿಗೂ ಕೂಡ, ಪ್ರತಿಯೊಂದು ಮನುಷ್ಯನಿಗೂ ಕೂಡ ಬದುಕುವಂಥ ಹಕ್ಕಿದೆ. ಅದರಲ್ಲೂ ಕೂಡ ಘನತೆಯಿಂದ ಬದುಕೋದಿದೆಯಲ್ಲ, ಅಂಥ ಹಕ್ಕು ಎಲ್ಲರಿಗೂ ಕೂಡ ಇದೆ. ಅದರಲ್ಲೂ ಈ ನೋವಿಲ್ಲದೆ ಬದುಕುವಂಥ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಇದೆ. ಅಷ್ಟೇ ಅಲ್ಲ, ನೋವಿಲ್ಲದೆ ಸಾಯುವಂಥ ಹಕ್ಕು, ಘನತೆಯಿಂದ ಸಾಯುವಂಥ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಇದೆ. ಅಂದರೆ ಡಿಗ್ನಿಫೈಡ್ ಡೆತ್ ಅಂತ ಹೇಳ್ತಾರಲ್ಲ, ಹಾಗೆ ಒಂದು ಘನತೆಯಿಂದ ಸಾಯಬೇಕು, ಅಂದರೆ ಸಾವಿಗೂ ಕೂಡ ಘನತೆ ಇರಬೇಕು ಅನ್ನುವಂಥ ರೀತಿಯಲ್ಲಿ ಬರುತ್ತೆ. ಅದು ಜೀವಿಸೋ ಹಕ್ಕಿನಷ್ಟೇ ಮುಖ್ಯವಾದುದು ಅನ್ನೋದನ್ನು ಸಂವಿಧಾನ ಕೂಡ ನಮಗೆ ಹೇಳ್ಕೊಟ್ಟಿದೆ. ಜೀವನದಲ್ಲಿ ಭಾಳ ಕಠಿಣವಾದಂಥ ಪ್ರಶ್ನೆ ಏನಪ್ಪ ಅಂತಂದರೆ, ನಾವು ಹೇಗೆ ಬದುಕೋದು ಅನ್ನೋದಲ್ಲ, ಹೇಗೆ ಸಾಯೋದು ಅನ್ನುವಂಥದ್ದು ಬಹುಶಃ ಅನಿಸುತ್ತೆ. ಯಾಕಂದರೆ ಜೀವನ ದೇವ್ರು ಕೊಟ್ಟಿರೋದು, ಅವನೇ ಅದನ್ನು ನಿಲ್ಲಿಸಬೇಕು, ಉಸಿರನ್ನು ನಿಲ್ಲಿಸಬೇಕು ಅಂತ ನಂಬಿರೋ ನಾವು ನೀವು ಎಲ್ಲರೂ ಕೂಡ. ಆದರೆ ಉಸಿರಾಡು ಶವದ ರೀತಿಯಲ್ಲಿ ಬದುಕೋದಿದೆಯಲ್ಲ, ಅದು ಬಹುಶಃ ಭಾಳ ಕಷ್ಟದ ಬದುಕು ಅಂತ ಅನಿಸುತ್ತೆ. ಅಂಥ ಜೀವನ, ಅಂಥ ಬದುಕು ಯಾರಿಗೂ ಕೂಡ ಬರದೇ ಇದ್ದರೆ ಸಾಕಪ್ಪ ಅಂತ ನಾವು ದೇವರಲ್ಲಿ ಬೇಡಬಹುದು ಅಷ್ಟೆ. ಸಾವು ಜೀವನದ ಅತಿ ದೊಡ್ಡ ಸತ್ಯ, ಅದೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ಸಾವಿಗಾಗಿ ಕಾಯೋದು, ಪ್ರತಿದಿನ ಪ್ರತಿ ಕ್ಷಣ ಕಾಯೋದು ಹೇಗಿರುತ್ತೆ ಅನ್ನೋದನ್ನು ಇಮ್ಯಾಜಿನ್ ಮಾಡಿಕೊಂಡ್ರೂ ಕೂಡ ಬಹುಶಃ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ಆ ಬದುಕನ್ನು ಬದುಕಿಲ್ಲ. ನಾನೀಗ ಹೇಳೋದಕ್ಕೆ ಹೊರಟಿರೋದು ಕೂಡ ಅದರ ಬಗ್ಗೆ, ಸಾವಿಗಾಗಿ ಕಾದವನ ಕಥೆಯ ಬಗ್ಗೆ. ಆತ ಯಾರು? ಆತನ ಹೆಸರು ಹರೀಶ್ ರಾಣಾ. ನಿಮ್ಗೆ ಈಗಾಗಲೇ ಈ ವಿಚಾರ ಗೊತ್ತಿರ್ಬೋದು. ಆತ ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಕಾಲೇಜ್ ಓದ್ತಾ ಇದ್ದ. 2013ರಲ್ಲಿ BTech ವಿದ್ಯಾರ್ಥಿ. ಬಾಡಿ ಬಿಲ್ಡಿಂಗ್ ಅಂತಂದರೆ ಒಂದು ಸ್ವಲ್ಪ ಹುಚ್ಚಿಬಿಟ್ರೆ ಓದಿನಲ್ಲೂ ಕೂಡ ಬಹಳ ಮುಂದೆ ಇದ್ದ. ಜೊತೆಯಲ್ಲಿ ಎಲ್ಲರಂತೆ ಕನಸನ್ನು ಕಟ್ಟಿದ್ದಂಥವನು, ಜೀವನವನ್ನು ಬದುಕಬೇಕು ಅಂತ ಅಂದ್ಕೊಂಡಿದ್ದಂಥವನು. ಎಲ್ಲ ಕನಸುಗಳ ಜೊತೆಯಲ್ಲೇ ಕಾಲೇಜ್ ಕೂಡ ಓದ್ತಾ ಇದ್ದ. 2013ರ ವಿಷಯ ಇದು. 2013 ಆಗಸ್ಟ್ 20ಕ್ಕೆ ಆತನ ಅಪ್ಪನಿಗೆ ಒಂದು ಫೋನ್ ಬರುತ್ತೆ. 7:21ರ ಸುಮಾರಿಗೆ ಆತನ ಫ್ರೆಂಡ್ ಕಾಲ್ ಮಾಡ್ತಾರೆ. 4ನೇ ಮಹಡಿಯಿಂದ ಈ ಹರೀಶ್ ರಾಣಾ ಬಿದ್ದಿದ್ದಾನೆ ಅನ್ನುವಂಥದ್ದನ್ನಷ್ಟೇ ಹೇಳ್ತಾರೆ, ಉಳಿದಿದ್ದೇನು ಕೂಡ ಹೇಳೋದಿಲ್ಲ. ಆಗ ಆತ ಚಂಡೀಗಢದಲ್ಲಿದ್ದ, ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದ. ಅಪ್ಪ ಎಲ್ಲ ಮುಗಿಸಿ ಮನೆಗೆ ಹೋಗಿ ತಾಯಿಗೆ ಹೇಳಿ, ತಾಯಿ ಮತ್ತು ತಂದೆ ಇಬ್ಬರೂ ಕೂಡ ಅಲ್ಲಿ ಹೋಗಿ ರೀಚ್ ಆಗುವಷ್ಟರ ಹೊತ್ತಿಗೆ 2:30-3 ಗಂಟೆ ಆಗುತ್ತೆ. 3 ಗಂಟೆಗೆ ಹೋಗಿ ನೋಡಿದಾಗ ಆತ ಬೆಡ್ ಮೇಲೆ ಮಲಗಿದ್ದ. ಬಹುಶಃ ಅದೇ ಕೊನೆಯದಾಗಿ ಅನಿಸುತ್ತೆ ಆತನನ್ನು ಎದ್ದಂಥ ಮಗನನ್ನು ನೋಡಿದ್ದು, ಅಥವಾ ಮಾತಾಡುವಂಥ ಮಗನನ್ನು ನೋಡಿದ್ದು, ಓಡಾಡುವಂಥ ಮಗನನ್ನು ನೋಡಿದ್ದು, ಕನಸು ಕಾಣುವಂಥ ಮಗನನ್ನು ನೋಡಿದ್ದು. ಎಲ್ಲರಂತೆ ಓದಿ ಕೆಲಸ ಮಾಡಿ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂಥ ಆಸೆ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಅಂಥ ಕನಸುಗಳು ಆತನಲ್ಲೂ ಕೂಡ ಇತ್ತು. ಒಂದು ಕನಸು ಕಂಗಳ ಹುಡುಗ ಆತ. 13 ವರ್ಷ ಕಳೆದು ಹೋಯಿತು. ಆ ಇನ್ಸಿಡೆಂಟ್ ಆಗಿ 13 ವರ್ಷ ಆತ ಆವತ್ತು ಕೋಮಾಗೆ ಹೋದವನು ಆ ನಂತರ ಕೋಮಾದಿಂದ ವಾಪಸ್ ಬರಲೇ ಇಲ್ಲ. ಸಾಕಷ್ಟು ಡಾಕ್ಟರ್ಗಳನ್ನು ಕನ್ಸಲ್ಟ್ ಮಾಡಿದ್ರು, ಸಾಕಷ್ಟು ಆಸ್ಪತ್ರೆಗಳಿಗೆ ಅಲೆದಾಡಿದ್ರು, ಬೆಸ್ಟ್ ಆಫ್ ದಿ ಬೆಸ್ಟ್ ಡಾಕ್ಟರ್ಗಳನ್ನು ಮೀಟ್ ಮಾಡಿದ್ರು. ಎಲ್ಲರೂ ಕೂಡ ಕೊಟ್ಟಂಥ ಒಪಿನಿಯನ್ ಒಂದೇ ಆಗಿತ್ತು, ಆತ ಮತ್ತೆ ಮೊದಲಿನಂತೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನು ಹೇಳಿಬಿಟ್ಟಿದ್ರು. ಒಂದು ರೀತಿಯಲ್ಲಿ ಶರ ರೀತಿಯಲ್ಲಿ ಬರೆದು ಬಿಟ್ಟಿದ್ರು. ಸಾಧ್ಯನೇ ಇಲ್ಲ, ಬ್ರೈನ್ ಕೆಲಸ ಮಾಡ್ತಾ ಇಲ್ಲ, ಡೆಡ್ ಆಗಿದೆ. ಕೋಮಾದಿಂದ ವಾಪಸ್ ಆತನನ್ನು ಕರೆಸ್ಕೊಳ್ಳುವಂಥ ಪ್ರಯತ್ನಗಳಿದೆಯಲ್ಲ, ಆ ತಂದೆ ತಾಯಿ ಪಟ್ಟಂಥ ಪ್ರಯತ್ನ ಅಷ್ಟಿಷ್ಟಲ್ಲ. ಆದರೆ ಕೋಮಾಗೆ ಹೋದವನು 13 ವರ್ಷಗಳ ಕಾಲ ವಾಪಸ್ ಬರಲೇ ಇಲ್ಲ. 13 ವರ್ಷಗಳ ನಂತರವೂ ಕೂಡ ಬರಲಿಲ್ಲ. ಯಾವುದೇ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ತಾನಾಗಿ ತಿನ್ನೋದಕ್ಕಾಗಲ್ಲ, ಅಥವಾ ತಾನಾಗಿ ಬಾತ್ರೂಮ್ಗೆ ಹೋಗೋದಕ್ಕಾಗಲ್ಲ, ಸ್ನಾನ ಮಾಡೋದಕ್ಕಾಗಲ್ಲ,
ಅಷ್ಟೇ ಅಲ್ಲ, ಯೋಚನೆ ಮಾಡೋದಕ್ಕೆ, ಅಲುಗಾಡೋದಕ್ಕೆ ಯಾವುದಕ್ಕೂ ಕೂಡ ಆತನ ಬ್ರೈನ್ ಕೆಲಸ ಮಾಡ್ತಾ ಇಲ್ಲ. ಅಕ್ಷರಶಃ ಹೇಳಬೇಕು ಅಂತಂದರೆ ಆತ ಒಂದು ರೀತಿಯಲ್ಲಿ ಉಸಿರಾಡುವಂಥ ಶವದ ರೀತಿಯಲ್ಲಿ ಬದುಕ್ತಾ ಇದ್ದ. ಇಂಥ ಕೇಸ್ ಈ ಹಿಂದೆಯೂ ಕೂಡ ಅನೇಕ ಬಾರಿ ನಡೆದಿರಬಹುದು. ಆ ಸಂದರ್ಭದಲ್ಲಿ ಹಲವಾರು ಮಂದಿ ಈ ಪ್ರಶ್ನೆಗಳನ್ನು ಕೇಳ್ತಾರೆ, ಯಾಕೆ ಅವನನ್ನು ಒನ್ ಆಫ್ ದಿ ಬೆಸ್ಟ್ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಆಗಿಲ್ಲ, ವಿದೇಶಕ್ಕೆ ಯಾಕೆ ಕಳಿಸ್ಲಿಲ್ಲ, ಅಥವಾ ಸರ್ಕಾರನೇ ಫಂಡ್ ಮಾಡುತ್ತೆ, ಸರ್ಕಾರ ಫಂಡ್ ಮಾಡಿ ಈ ಹಿಂದೆ ಒಂದಷ್ಟು ಕೇಸ್ಗಳಾದ್ವಲ್ಲ, ಈ ನಿರ್ಭಯ ಪ್ರಕರಣವನ್ನು ಗಮನಿಸಿರ್ತೀರಿ. ಆಕೆಗೆ ಚಿಕಿತ್ಸೆಯನ್ನು ಕೊಡಿಸ್ಬೇಕು ಅಂತ ಸಿಂಗಾಪುರ್ಗೂ ಕೂಡ ಕರೆದುಕೊಂಡು ಹೋಗಲಾಯಿತು. ಆದರೆ ಆಕೆ ಬದುಕಿಲ್ಲ, ಅದು ಬೇರೆ ವಿಚಾರ. ಆದರೆ ಇಲ್ಲಿ ಈತನನ್ನು ಬದುಕಿಸೋದಕ್ಕೆ ಜಸ್ಟ್ ಇಮ್ಯಾಜಿನ್, ಆತನ ಅಮ್ಮ ಜೊತೆಗೆ ಅಪ್ಪ ಬೇಡದಂಥ ದೇವರಿಲ್ಲ, ಆತನನ್ನು ಉಳಿಸಿ ಆತನನ್ನು ಮೊದಲಿನ ಥರ ಮಾಡಿ ಅಂತ ಕೇಳ್ಕೊಳ್ಳದೆ ಇರೋ ದೇವರೇ ಇರಲಿಕ್ಕಿಲ್ಲ ಬಹುಶಃ. ಜೊತೆಗೆ ಡಾಕ್ಟರ್ಗಳನ್ನು ಸಂಪರ್ಕಿಸದೇ ಇದ್ದಿದ್ದೇ ಇಲ್ಲ. ಒನ್ ಆಫ್ ದಿ ಬೆಸ್ಟ್ ಡಾಕ್ಟರ್ಗಳನ್ನು ಅವರು ಕೂಡ ಸಂಪರ್ಕ ಮಾಡಿದ್ದಾರೆ. ಡಾಕ್ಟರ್ ಬಳಿ ಸೆಕೆಂಡ್ ಒಪಿನಿಯನ್ ಯಾಕೆ, 3, 4, 5 ಅದೆಷ್ಟು ಒಪಿನಿಯನ್ ಕೇಳಿದಾರೋ ಗೊತ್ತಿಲ್ಲ. ಯಾಕಂದರೆ ತಾಯಿ ತಂದೆ ತಡ್ಕೋಬೇಕಲ್ಲ ಆ ಜೀವಗಳು. ಒಂದು ರೀತಿಯಲ್ಲಿ ಎಕ್ಸ್ಪರ್ಟ್ಗಳನ್ನು ಕೂಡ ಕನ್ಸಲ್ಟ್ ಮಾಡಿದ ನಂತರದಲ್ಲಿ ಏಮ್ಸ್ನಿಂದ ಕೂಡ ಟಾಪ್ ಎಕ್ಸ್ಪರ್ಟ್ ಕೂಡ ಹೇಳಿದ್ದು ಅದೇ ರೀತಿ, ಆತ ಬದುಕಿದ್ದಾನೆ, ಲೈಫ್ ಸಪೋರ್ಟ್ ಇದೆ, ಲೈಫ್ ಸಪೋರ್ಟ್ ಕೊಡೋವರೆಗೂ ಕೂಡ ಬದುಕ್ತಾನೆ, ಲೈಫ್ ಸಪೋರ್ಟ್ ತೆಗೆದ್ರೆ ಆತ ಇಲ್ಲ, ಉಸಿರಾಡೋದನ್ನು ನಿಲ್ಲಿಸ್ತಾನೆ. ಆದರೆ ಆತನನ್ನು ಇದೇ ರೀತಿಯಲ್ಲಿ ಯಾವಾಗಾದರೂ ಏನಾದರೂ ಮಿರಾಕಲ್ ಆಗುತ್ತಾ, ಕೋಮಾದಲ್ಲಿ ಇದ್ದಂಥವರು ಎಷ್ಟೋ ವರ್ಷಗಳಾದ ನಂತರ ಎದ್ದುಬಿಟ್ರಂತೆ, ಸಡನ್ನಾಗಿ ವರ್ಕ್ ಆಯ್ತಂತೆ ಬ್ರೈನು, ಈ ರೀತಿಯೆಲ್ಲ ಮಿರಾಕಲ್ ಒಂದಷ್ಟು ಕಡೆಗಳಲ್ಲಿ ಕೇಳಿದ್ವಿ. ಅದು ಲಕ್ಷದಲ್ಲಿ ಕೋಟಿಯಲ್ಲಿ 1, 2 ನಡೆದಿರ್ಬೋದು. ಆದರೆ ಅಂಥದ್ದೊಂದು ಮಿರಾಕಲ್ಗೆ ಆತನ ತಾಯಿ ಪ್ರತಿ ಕ್ಷಣವೂ ಕೂಡ ಕಾಯ್ತಾ ಇದ್ರು. ಕೊನೆಯದಾಗಿ ಕೂಡ ಅವರನ್ನು ಒಂದಷ್ಟು ವಿಡಿಯೋಗಳಲ್ಲಿ ಗಮನಿಸಿದಾಗ ಕೈಯಲ್ಲಿ ಒಂದು ಹನುಮಾನ್ ಚಾಲೀಸ ಹಿಡ್ಕೊಂಡು, ಈಗ ಆಗ ಏನೋ ಒಂದು ಮಿರಾಕಲ್ ಆಗುತ್ತೆ ಜೀವನದಲ್ಲಿ, ಅಂಥದ್ದೊಂದು ದೊಡ್ಡ ಘಟನೆ ಆಗುತ್ತೆ ಅನ್ನುವಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. 13 ವರ್ಷವೂ ಕೂಡ ಆತ ಬದುಕಿದ್ದು ಲೈಫ್ ಸಪೋರ್ಟ್ ಸಿಸ್ಟಮ್ನಲ್ಲೇ. ಲೈಫ್ ಸಪೋರ್ಟ್ ಇಲ್ಲ ಅಂತಂದರೆ ಆತ ಬದುಕೋದಕ್ಕೆ ಸಾಧ್ಯ ಆಗಲ್ಲ. ಪ್ರತಿಯೊಂದನ್ನು ಕೂಡ ಆತನ ಮನೆಯವರು ಮಾಡಬೇಕು. ಆತನಿಗೆ ಗಂಟಲಲ್ಲಿ ನಳಿಕೆಯನ್ನು ಹಾಕಲಾಗಿತ್ತು, ಜೊತೆಗೆ ಬಾತ್ರೂಮ್ಗೆ ಹೋಗೋದಕ್ಕಾಗಲ್ಲ, ಅದಕ್ಕೂ ಕೂಡ ಪೈಪ್ಗಳು, ಎಲ್ಲದಕ್ಕೂ ಕೂಡ ಪೈಪ್ಗಳು, ಜೊತೆಗೆ ಎಕ್ಸ್ಟ್ರಾ ವೆಂಟಿಲೇಟರ್ ಆಗಿರ್ಬೋದು, ಇನ್ನಿತರ ಲೈಫ್ ಸಿಸ್ಟಮ್ ಒದಗಿಸಿ ಕೊಟ್ಟ ನಂತರದಲ್ಲಿ ಆತ ಉಸಿರಾಡೋದಕ್ಕೆ ಸಾಧ್ಯ ಆಗಿತ್ತು. ಬಿಟ್ಟರೆ ಆತನೇ ಯಾವುದನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂಥ ಪರಿಸ್ಥಿತಿ. ಒಂದಲ್ಲ ಎರಡಲ್ಲ, ಇದು 13 ವರ್ಷಗಳ ಹೋರಾಟ. ಈ 13 ವರ್ಷಗಳ ಹೋರಾಟ ಈಗ ಅಂತ್ಯಗೊಂಡಿದೆ. 13 ವರ್ಷಗಳಿಂದ ಕೋಮಾದಲ್ಲಿದ್ದಂಥ ಹರೀಶ್ ರಾಣಾ ಈಗ ಕೊನೆ ಉಸಿರೆಳೆದಿದ್ದಾನೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇರೋದು. ಈತನಿಗೆ ನಿಷ್ಕ್ರಿಯ ದಯಾಮರಣ ಕೊಡಬೇಕು, ಅಂದರೆ ಪ್ಯಾಸಿವ್ ಯುಥನೇಷಿಯಾ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನುಮತಿಯನ್ನು ಕೇಳೋದಕ್ಕೆ ಇವರು ಕೋರ್ಟ್ ಮೊರೆ ಕೂಡ ಹೋಗ್ತಾರೆ. ಮೊದಲಿಗೆ ಹೈಕೋರ್ಟ್ಗೆ ಹೋಗ್ತಾರೆ, ಅಲ್ಲಿ ಅದು ಗ್ರ್ಯಾಂಟ್ ಆಗೋದಿಲ್ಲ. ಆನಂತರ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಇದಕ್ಕೆ ಅನುಮತಿಯನ್ನು ಕೊಡುತ್ತೆ. ಈ ಪ್ಯಾಸಿವ್ ಯುಥನೇಷಿಯಾಕ್ಕೆ ಅನುಮತಿಯನ್ನು ಪಡೆದಂಥ, ಅಂದರೆ ಭಾರತದಲ್ಲಿ ಅನುಮತಿಯನ್ನು ಪಡೆದಂಥ ಮೊದಲ ವ್ಯಕ್ತಿ ಈ ಹರೀಶ್ ರಾಣಾ. ಏಮ್ಸ್ ಆಸ್ಪತ್ರೆಯಲ್ಲಿ ಈಗ ಉಸಿರು ನಿಲ್ಲಿಸಿದ್ದಾನೆ. ಬರೋಬ್ಬರಿ 13 ವರ್ಷಗಳ ಹೋರಾಟದ ಜೀವನ, ಬದುಕಿಗಾಗಿ ಹೋರಾಟ, ತಾನೇ ಉಸಿರಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ, ಒಂದು ರೀತಿಯಲ್ಲಿ ಸಾವಿಗಾಗಿಯೂ ಹೋರಾಟ ಅಂತ ಹೇಳ್ಬೋದು. ಯಾಕಂದರೆ ಬಹಳ ಹಿಂದೆಯೇ ಆತನಿಗೆ ದಯಾಮರಣ ಕೊಡಿ ಅಂತ ಅರ್ಜಿಯನ್ನು ಹಾಕಿದ್ರು ಆತನ ತಂದೆ ತಾಯಿ. ಆತನ ಪರಿಸ್ಥಿತಿಯನ್ನು ನೋಡೋದಕ್ಕಾಗದೆ, ಜೊತೆಗೆ ಈಗ ಯಾಕೆ ಈ ಅರ್ಜಿಯನ್ನು ಹಾಕಿದ್ರು ಅಂತಂದರೆ ವಯಸ್ಸಾಯಿತು, ವಯಸ್ಸಾದ ನಂತರದಲ್ಲಿ ಈಗ ತಾವು ನೋಡ್ಕೊಳ್ತಾ ಇದ್ವಿ, ಮುಂದೆ ಯಾರು ನೋಡ್ಕೊಳ್ತಾರೆ, ಅವರ ನಂತರದಲ್ಲಿ ಯಾರು ಅನ್ನುವಂಥ ಆ ಪ್ರಶ್ನೆ ಅವರನ್ನು ಕಾಡೋದಕ್ಕೆ ಆರಂಭ ಆದಾಗಿನಿಂದಲೂ ಕೂಡ ಅವರು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಕೊಟ್ಟಂಥ ಮಹತ್ವದ ತೀರ್ಪಿನಲ್ಲಿ ಹರೀಶ್ ರಾಣಾಗೆ ನಿಷ್ಕ್ರಿಯ ದಯಾಮರಣ ನೀಡಬೇಕು ಅನ್ನುವಂಥ ಅನುಮತಿಯನ್ನು ಸುಪ್ರೀಂ ಕೋರ್ಟ್ ಬಹಳ ಸೂಕ್ಷ್ಮ ರೀತಿಯಲ್ಲಿ ಈ ಪ್ರಕರಣವನ್ನು ಗಮನಿಸಿ, ಡಾಕ್ಟರ್ಗಳ ಒಪಿನಿಯನನ್ನು ತಗೊಂಡು ಎಲ್ಲ ರಿಪೋರ್ಟನ್ನು ಗಮನಿಸಿ ಈ ತೀರ್ಪನ್ನು ನೀಡ್ತು. ಮಾರ್ಚ್ 11ರಂದು ಈ ತೀರ್ಪು ಬಂದಿದ್ದು. ಮಾರ್ಚ್ 14ರಂದು ಗಾಜಿಯಾಬಾದ್ನಲ್ಲಿರುವಂಥ ಅವರ ಮನೆಯಿಂದ, ಆನಂತರ ಏಮ್ಸ್ ಅಂದರೆ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಏನಿದೆ ಅಲ್ಲಿಗೆ, ಆ ಇನ್ಸ್ಟಿಟ್ಯೂಟ್ಗೆ, ಅಲ್ಲಿರುವಂಥ ರೋಟರಿ ಕ್ಯಾನ್ಸರ್ ಆಸ್ಪತ್ರೆ ಏನಿದೆ ಅಲ್ಲಿಗೆ ಆತನನ್ನು ಸ್ಥಳಾಂತರ ಮಾಡಲಾಗುತ್ತೆ. ಸರಿ ಸುಮಾರು 10 ದಿನಗಳ ನಂತರ, ಅಂದರೆ 14ನೇ ತಾರೀಕು, 11ನೇ ತಾರೀಕು ಕೋರ್ಟ್ ಈ ಅನುಮತಿಯನ್ನು ಕೊಟ್ಟ ನಂತರ 14ನೇ ತಾರೀಕಿಗೆ ಆತನ ಎಲ್ಲ ಲೈಫ್ ಸಪೋರ್ಟನ್ನು ನಿಲ್ಲಿಸಲಾಗುತ್ತೆ. ಯಾವುದೇ ಲೈಫ್ ಸಪೋರ್ಟ್ ಇಲ್ಲದೆ ಆತ ಬದುಕಿದ್ದು 13 ವರ್ಷಗಳಲ್ಲಿ ಈ 10 ದಿನಗಳಷ್ಟೇ.
10 ದಿನಗಳು ಯಾವುದೇ ಲೈಫ್ ಸಪೋರ್ಟ್ ಇಲ್ಲದೆ, ಯಾವುದೇ ಆಕ್ಸಿಜನ್ ಇಲ್ಲದೆ, ನಳಿಕೆಗಳಲ್ಲಿ ಫುಡ್ ಅಂದರೆ ನಿಧಾನಕ್ಕೆ, ಈ ಯಾವುದೇ ಫೋರ್ಸ್ಫುಲ್ ಡೆತ್ ಅಲ್ಲ, ಆ್ಯಕ್ಟಿವ್ ಯುಥನೇಷಿಯಾ ರೀತಿಯಲ್ಲಿ ಆತನಿಗೆ ಇಂಜೆಕ್ಟ್ ಮಾಡೋದು ಅಥವಾ ನೋವು ಕೊಟ್ಟು ಸಾಯಿಸುವಂಥ ಪ್ರಕ್ರಿಯೆ ಇದಲ್ಲ. ಇದು ನಿಷ್ಕ್ರಿಯ ದಯಾಮರಣ, ಅಂದರೆ ಪ್ಯಾಸಿವ್ ಯುಥನೇಷಿಯಾ. ಇದನ್ನು ಕೊಡೋದಕ್ಕೆ ಕೇಳಿರೋದು. ಅಂದರೆ ಆತನ ಸಾವು ಆತ ಉಸಿರು ನಿಲ್ಲಿಸಿದಾಗ ಅಥವಾ ಇಚ್ಛಾ ಮೃತ್ಯು ಅಂತಾರಲ್ಲ ಆ ರೀತಿ, ಆತ ಬಯಸಿದಾಗ ಅಥವಾ ದೇವರು ಹರಸಿದಾಗ ಆತ ಉಸಿರು ನಿಲ್ಲಿಸ್ತಾನೆ ಅನ್ನುವಂಥ ನಂಬಿಕೆ ಅದೇ ರೀತಿಯಾಗಿ ಆಗಿದೆ. ಅಂದರೆ ಎಲ್ಲ ವೈದ್ಯಕೀಯ ಸೌಲಭ್ಯಗಳನ್ನೇನು ಕೊಟ್ಟಿದ್ರು, ವೈದ್ಯಕೀಯವಾಗಿ ಏನು ಬೆಂಬಲವನ್ನು ಕೊಟ್ಟಿದ್ರು, ಅದೆಲ್ಲವನ್ನು ಕೂಡ ನಿಲ್ಲಿಸೋದು ವೈದ್ಯಕೀಯವಾಗಿ ಮಾತ್ರ. ಜೊತೆಗೆ ಈ ಹಿಂದೆಯೂ ಕೂಡ ಒಂದಷ್ಟು ಇಂಥ ಪಿಟಿಷನ್ಸ್ ಬಂದಿತ್ತು, ಆದರೆ ಕೋರ್ಟ್ ಅಂತೂ ಅದಕ್ಕೆ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಜೀವ ಬೆಂಬಲ ವ್ಯವಸ್ಥೆಯನ್ನು ತೆಗೆದು ಹಾಕೋದು ಅಂತಂದರೆ ಅದು ಒಂದು ರೀತಿಯಲ್ಲಿ ಕೊಲೆ ಮಾಡಿದ ರೀತಿಯಲ್ಲಿ ಅನ್ನುವಂಥ ರೀತಿಯಲ್ಲಿ ನೈತಿಕವಾಗಿ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಇದು ಚರ್ಚೆಗಳಂತೂ ಆಗ್ತಾನೇ ಇದೆ. ಆದರೆ ಈತನ ಪರಿಸ್ಥಿತಿಯನ್ನು ಗಮನಿಸಿದಂಥ ಕೋರ್ಟ್ ಆತನಿಗೆ ಘನತೆಯಿಂದ ಸಾಯುವ ಹಕ್ಕಿದೆ, ಡಿಗ್ನಿಫೈಡ್ ಡೆತ್ ಅನ್ನು ಆತ ಕೂಡ ಡಿಸರ್ವ್ ಮಾಡ್ತಾನೆ. ಹಾಗಾಗಿ ಎಲ್ಲವನ್ನು ಗಮನಿಸಿದ ನಂತರದಲ್ಲಿ ಪ್ಯಾಸಿವ್ ಯುಥನೇಷಿಯಾಗೆ ಅನುಮತಿಯನ್ನು ಕೊಡುತ್ತೆ. ಇಡೀ ಭಾರತದಲ್ಲಿ ಮೊದಲ ಬಾರಿಗೆ ಈ ಪ್ಯಾಸಿವ್ ಯುಥನೇಷಿಯಾ ಪಡೆದಿರುವಂಥ ವ್ಯಕ್ತಿ ಹರೀಶ್ ರಾಣಾ. ಸಾಯೋದಕ್ಕೆ ಅನುವು ಮಾಡಿಕೊಡೋದು 2024ರಲ್ಲಿ ಮೊದಲ ಬಾರಿಗೆ ಈ ಕೋರ್ಟ್ ಪ್ರಯಾಣ ತಂದೆ ತಾಯಿದು ಶುರುವಾಗುತ್ತೆ. ಹೈಕೋರ್ಟ್ ಮೊರೆ ಹೋಗ್ತಾರೆ ಕುಟುಂಬ. ಆಗ ರಾಣಾ ಅವರ ಜೀವರಕ್ಷಕ ಚಿಕಿತ್ಸೆಯನ್ನು ಹಿಂಪಡಿಬೇಕು ಅಂತ ಒಂದು ಪಿಟಿಷನನ್ನು ಹಾಕ್ತಾರೆ. ಹೈಕೋರ್ಟ್ ಈ ಅರ್ಜಿಯನ್ನು ಆಗ ತಿರಸ್ಕಾರ ಮಾಡುತ್ತೆ. ಆನಂತರ ಕುಟುಂಬ ಎಲ್ಲರೂ ಸೇರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹೇರ್ತಾರೆ. ವಿಸ್ತೃತ ವೈದ್ಯಕೀಯ ವರದಿಗಳು, ಪರಿಶೀಲನೆ, ಚರ್ಚೆ, ಅದರ ಜೊತೆಯಲ್ಲಿ ಬಹಳ ನಾಜೂಕಾಗಿರುವಂಥ ಕೇಸ್, ಜೊತೆಗೆ ಸೆನ್ಸಿಟಿವ್ ಆಗಿರೋದ್ರಿಂದ ಮಾರ್ಚ್ 11ರಂದು ದಯಾಮರಣಕ್ಕೆ ಸಮ್ಮತಿಸಿ ತೀರ್ಪನ್ನು ನೀಡುತ್ತೆ ಘನತೆವೆತ್ತ ಸುಪ್ರೀಂ ಕೋರ್ಟ್. ಪ್ಯಾಸಿವ್ ಯುಥನೇಷಿಯಾ ಇದು ಸಕ್ರಿಯ ದಯಾಮರಣಕ್ಕಿಂತ ಬಹಳ ಭಿನ್ನ ವೀಕ್ಷಕರೇ. ಇದರಲ್ಲಿ ರೋಗಿಗೆ ನೇರವಾಗಿ ವಿಷ ಕೊಟ್ಟು ಸಾಯಿಸೋದಲ್ಲ, ಬದಲಿಗೆ ರೋಗಿಯನ್ನು ಬದುಕಿಸಿ ಇಟ್ಟಿರುವಂಥ ಈ ಕೃತಕ ಜೀವರಕ್ಷಕ ವ್ಯವಸ್ಥೆಗಳನ್ನು, ಅಂದರೆ ವೆಂಟಿಲೇಟರ್ ಆಗಿರ್ಬೋದು, ಟ್ಯೂಬ್ ಮೂಲಕ ಆಹಾರಗಳನ್ನು ಕೊಡೋದಾಗಿರ್ಬೋದು, ಇದೆಲ್ಲವನ್ನು ನಿಲ್ಲಿಸುವಂಥ ಪ್ರಕ್ರಿಯೆ ನೈಸರ್ಗಿಕವಾದ ಪ್ರಕ್ರಿಯೆ. ನೈಸರ್ಗಿಕವಾಗಿ ಸಾವು ಸಂಭವಿಸೋದಕ್ಕೆ ಆತನ ಪಾಡಿಗೆ ಬಿಟ್ಟು ಬಿಡುವಂಥ ಪ್ಯಾಸಿವ್ ಯುಥನೇಷಿಯಾ, ಅಂದರೆ ರೋಗಿ ಸಾಯೋದಕ್ಕೆ ಬಿಡೋದು ಅಂತ ಅರ್ಥ. ಅಂತೂ ಇಂತೂ ಈ ಮೌನ ಹೋರಾಟ ಅಂತ್ಯ ಆಗಿದೆ. ಈ ದುಃಖದ ನಡುವೆಯೂ ಕೂಡ ಒಂದು ಡೆವಲಪ್ಮೆಂಟ್ ಏನು ನಡೆದಿದೆ ಅಂತಂದರೆ, ಹರೀಶ್ ರಾಣಾ ಅವರ ಕುಟುಂಬದವರು ಅವರು ತಗೊಂಡಿರುವಂಥ ಒಂದು ಡೆಸಿಷನ್ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಮಾದರಿ. ಹರೀಶ್ ನಿಧನರಾದ ಬೆನ್ನಲ್ಲೇ ಅವರ ನೇತ್ರದಾನ ಮತ್ತು ಹೃದಯದ ಈ ವ್ಯಾಲ್ವ್ಸ್ ಅಂತಾರಲ್ಲ, ಕವಾಟಗಳನ್ನು ದಾನ ಮಾಡಬೇಕು ಅಂತ ಅವರ ಪರಿವಾರದವರು, ಕುಟುಂಬಸ್ಥರು ನಿರ್ಧಾರ ಮಾಡಿದ್ರು. ಅದಕ್ಕೆ ಸಮ್ಮತಿಯನ್ನು ಕೂಡ ಸೂಚಿಸಿದ್ದಾರೆ. ಇಷ್ಟು ವರ್ಷ ಆ ಕಣ್ಣುಗಳು ಕತ್ತಲೆಯನ್ನು ಬಿಟ್ಟು, ಆ 4 ಗೋಡೆಯನ್ನು ಬಿಟ್ಟು ಬೇರೆ ಏನು ನೋಡಿರಲಿಲ್ಲ. ಈಗ ಮತ್ತೊಬ್ಬರ ಬಾಳಿನಲ್ಲಿ ಬೆಳಕಾಗಿ ಆ ಮೂಲಕ ಇಡೀ ಪ್ರಪಂಚವನ್ನು ನೋಡೋದಕ್ಕೆ ಹೊರಟಿದೆ ಹರೀಶ್ ರಾಣಾ ಕಣ್ಣುಗಳ ಜೊತೆಯಲ್ಲಿ ಹೃದಯದ ಕವಾಟಗಳನ್ನು ಕೂಡ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. 2013ರಿಂದ 2026ರವರೆಗಿನ ಈ ಪಯಣ ಇದೆಯಲ್ಲ, ನಿಜಕ್ಕೂ ಕೂಡ ಘನಘೋರ. ಕಟ್ಟಡದಿಂದ ಬಿದ್ದು ತೀವ್ರವಾಗಿ ಗಾಯಗೊಂಡ, ಅಂದಿನಿಂದ ಇಂದಿನವರೆಗೆ ಹೊರಗಿನ ಪ್ರಪಂಚವನ್ನೇ ನೋಡಿರಲಿಲ್ಲ, ಅಂಧಕಾರದಲ್ಲೇ ಜೀವನ ಆತನಿಗೆ ಕಾಣಿಸ್ತಿತ್ತೋ ಕೇಳಿಸ್ತಾ ಇತ್ತೋ ಒಂದು ಗೊತ್ತಿಲ್ಲ. ವಿಜ್ಞಾನಕ್ಕೂ ತಿಳಿದೇ ಇರುವಂಥ ಒಂದಷ್ಟು ವಿಚಾರಗಳು ಈಗ ನೇತ್ರದಾನದ ಮೂಲಕ ಮತ್ತೊಬ್ಬರ ಬಾಳಿಗೆ ಬೆಳಕಾಗಲಿದ್ದಾನೆ. ದಯಾಮರಣದ ಮೂಲಕ ನೋವಿನಿಂದ ಅಂತಿಮವಾಗಿ ಹರೀಶ್ ರಾಣಾ ಮುಕ್ತಿಯನ್ನು ಪಡೆದಿದ್ದಾನೆ. ಹೋಗುವಂಥ ಸಂದರ್ಭದಲ್ಲಿ 4ವರಿಗೆ ಬದುಕು ನೀಡುವಂಥ ಮಹಾದಾನಿ ಅಂತ ಅನಿಸ್ಕೊಂಡಿದ್ದಾರೆ. ತಮ್ಮ ಮಗ ದಯಾಮರಣ ಹೊಂದಲಿ ಅಂತ ಕೋರ್ಟ್ ಮೆಟ್ಟಿಲೇರುವಂಥ ಸಂದರ್ಭದಲ್ಲಿ ಈ ಕುಟುಂಬ ಅನುಭವಿಸಿದಂಥ ನೋವಿದೆಯಲ್ಲ, ತನ್ನ ಮಗ ಹೆತ್ತು ಹೊತ್ತು ಆಡಿಸಿ, ಕನಸನ್ನು ಕಂಡು ಶಾಲೆಗೆ ಕಳಿಸಿ, ಕಾಲೇಜಿಗೆ ಕಳಿಸಿ, ಈತ ನಮ್ಮ ಜೀವನಕ್ಕೆ ಆಧಾರವಾಗ್ತಾನೆ ಅಂತ ಅಂದ್ಕೊಂಡಿದ್ದಂಥ ಅಪ್ಪ ಅಮ್ಮನಿಗೆ ಆ ಆಧಾರ ಸ್ತಂಭವೇ ಇಲ್ಲವಾಗಿ ಹೋದರೆ ಹೇಗಿರುತ್ತೆ? ಆ ಕಷ್ಟ ನಿಜಕ್ಕೂ ಕೂಡ ಯಾರಿಗೂ ಬರೋದು ಬೇಡ. ಈಗ ಮಗನನ್ನು ಕಳೆದುಕೊಂಡ ಕ್ಷಣದಲ್ಲೂ ಕೂಡ ಇವರು ಅಂಗಾಂಗ ದಾನಕ್ಕೆ ಮುಂದಾಗಿದ್ದಾರೆ ಅಂತಂದರೆ ಅವರ ಧೈರ್ಯ ಜೊತೆಗೆ ಅವರ ಔದಾರ್ಯ ನಿಜಕ್ಕೂ ಕೂಡ ಸಮಾಜಕ್ಕೆ ಒಂದು ದೊಡ್ಡ ಮೆಸೇಜನ್ನು ಕೊಡ್ತಾ ಇದೆ. ಹರೀಶ್ ರಾಣಾ ಅಂತೂ ಇಂತೂ ತಮ್ಮ ಮೌನ ಹೋರಾಟವನ್ನು ನಿಲ್ಲಿಸಿದ್ದಾರೆ. ಅಂತಿಮ ಕ್ಷಣಗಳಲ್ಲಿ ಅವರ ಜೊತೆಯಲ್ಲಿ ಒಬ್ಬರು ಯಾರಾದರೂ ಇರೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ರು, ಅವರ ತಾಯಿ ಅವರ ಜೊತೆಯಲ್ಲಿ ಇದ್ದರು ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕಿದೆ. ಅಂತೂ ನರಕ ಯಾತನೆಯಲ್ಲಿದ್ದಂಥ ಹರೀಶ್ಗೆ ನೋವಿಲ್ಲದಂಥ ಸಾವು ಸಿಕ್ಕಿದೆ. ಹರೀಶ್ ರಾಣಾ ಅವರ ಈ ದಯಾಮರಣ ಪ್ರಕ್ರಿಯೆ ಕಳೆದ ಕೆಲ ದಿನಗಳಿಂದಲೇ ಆರಂಭ ಆಗಿತ್ತು. ಅಂದರೆ ನಾನು ಆಗಲೇ ಹೇಳಿದ ಹಾಗೆ 14ಕ್ಕೆ ನಿಲ್ಲಿಸಿದ್ರು. ಎಲ್ಲವನ್ನು ಕೂಡ ಹಂತ ಹಂತವಾಗಿ ಎಲ್ಲವೂ ಕೂಡ ನಿಧಾನಕ್ಕೆ
ನಿಲ್ತಾ ಬಂದಿತ್ತು. ಮೊದಲು ಈ ಫೀಡಿಂಗ್ ಟ್ಯೂಬ್ ಆಗಿರ್ಬೋದು, ಅಂದರೆ ಟ್ಯೂಬ್ ಏನು ಹಾಕಿದ್ರು ಆ ಟ್ಯೂಬನ್ನು ತೆಗೆದ್ರು. ಆ ನಂತರದಲ್ಲಿ ಆಕ್ಸಿಜನ್ ಸಪೋರ್ಟ್ ಮೂಲಕ ಆತ ಬದುಕ್ತಾ ಇದ್ದ, ಅದನ್ನು ತೆಗೆದ್ರು. ಎಲ್ಲವನ್ನೂ ತೆಗೆದ ನಂತರದಲ್ಲಿ 10 ದಿನಗಳ ಕಾಲ ಈತ ಬದುಕಿದ್ದ. ಏಮ್ಸ್ನ ಡಾಕ್ಟರ್ ಸೀಮಾ ಮಿಶ್ರಾ ಸೇರಿದಂತೆ ಸುಮಾರು 10 ವೈದ್ಯರ ತಂಡ ಈ ಪ್ರಕ್ರಿಯೆಯ ನೇತೃತ್ವವನ್ನು ವಹಿಸಿತ್ತು. ಇಡೀ ಪ್ರೊಸೀಜರ್ ಏನಪ್ಪ ಅಂತ ಅಂದರೆ ಸಿಂಪಲ್ ಆಗಿ ಬೇಗ ಸಾಯಿಸೋದಲ್ಲ, ಬದಲಾಗಿ ನೋವಿಲ್ಲದ ಸಾವು ನೀಡೋದು ನಮ್ಮ ಗುರಿ ಅಂತ ವೈದ್ಯರು ಕೂಡ ಈಗಾಗಲೇ ಹೇಳಿದರು. ಗೌರವಯುತವಾಗಿ ಸಾಯುವಂಥ ಹಕ್ಕು ಪ್ರತಿಯೊಂದು ಪ್ರಜೆಗೂ ಇದೆ ಅಂತ ಸುಪ್ರೀಂ ಕೋರ್ಟ್ ಕೂಡ ಬಹಳ ಸೂಕ್ಷ್ಮವಾಗಿ ಹೇಳಿತ್ತು. ಅಂತೂ ಇಂತೂ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ದಯಾಮರಣಕ್ಕೆ ಅನುಮತಿಯನ್ನು ನೀಡಿತ್ತು. 2018ರಲ್ಲಿ ಸುಪ್ರೀಂ ಕೋರ್ಟ್ ದೇಶದಲ್ಲಿ ದಯಾಮರಣವನ್ನು ಕಾನೂನುಬದ್ಧಗೊಳಿಸಿದ ನಂತರ ಬಂದಂಥ ಮೊದಲ ತೀರ್ಪು ಇದು. ಲೈಫ್ ಸಪೋರ್ಟ್ ತೆಗೆದ ಮೇಲೆ ಆತ ಬದುಕಿದ್ದು 10 ದಿನ. ಬಹುಶಃ ಈ 13 ವರ್ಷದಲ್ಲಿ ಆತನಿಗಾಗಿ ಆತನಿಂದಲೇ ಇಂಡಿಪೆಂಡೆಂಟ್ ಆಗಿ ಬದುಕಿದ್ದು ಈ 10 ದಿನ ಅಂತ ಅನಿಸುತ್ತೆ. ಸತ್ತ ಮೇಲೆ ನಾವೆಲ್ಲರೂ ಕೂಡ ಹೇಳ್ತಾ ಇರ್ತೀವಿ ರೆಸ್ಟ್ ಇನ್ ಪೀಸ್ ಅಂತ. ಆದರೆ ಬದುಕಿರುವಾಗ ಶಾಂತಿಯಿಂದ ಬದುಕೋದಿದೆಯಲ್ಲ ಭಾಳ ಮುಖ್ಯ. ಬಿಕಾಸ್ ಎವ್ರಿ ಒನ್ ಡಿಸರ್ವ್ಸ್, ಪ್ರತಿಯೊಬ್ಬರು ಆ ಶಾಂತಿಯನ್ನು, ಪೀಸನ್ನು ಡಿಸರ್ವ್ ಮಾಡ್ತಾರೆ. ಸುಂದರ ಜೀವನದ ಕನಸು ಕಂಡಂಥ ಈ ಹುಡುಗನ ಕನಸು 13 ವರ್ಷದ ಹಿಂದೆನೇ ಕಮರಿ ಹೋಗಿತ್ತು. 13 ವರ್ಷದ ಹಿಂದೆನೇ ಆತ ಒಂದು ರೀತಿಯಲ್ಲಿ ಶವದ ರೀತಿಯಲ್ಲೇ ಬದುಕ್ತಾ ಇದ್ದ, ಉಸಿರಾಡೋ ಶವದ ರೀತಿಯಲ್ಲಿ ಬದುಕ್ತಾ ಇದ್ದ. ಸಾಧ್ಯ ಆದರೆ ಮತ್ತೊಂದು ಜನ್ಮ ಈ ಹರೀಶ್ ರಾಣಾಗ್ ಸಿಗಲಿ. ನೋವಿಲ್ಲದ ಜೀವನ, ಯಾವುದೇ ಕಷ್ಟಗಳೇ ಇಲ್ಲದಂತಹ ಜೀವನ, ಆರೋಗ್ಯಕರವಾದಂಥ ಜೀವನ, ಯಾತನೆ ಇಲ್ಲದಂಥ ಜೀವನ ಆತನಿಗೆ ಸಿಗಲಿ. ಜೊತೆಗೆ ಈ ತಂದೆ ತಾಯಿ ಅನುಭವಿಸಿದಂಥ ನೋವಿದೆಯಲ್ಲ, ಆ ಯಾತನೆ ಯಾರಿಗೂ ಕೂಡ ಬೇಡ, ಆ ನೋವು ಯಾರಿಗೂ ಕೂಡ ಬೇಡ, ಈ ಪರಿಸ್ಥಿತಿ ನಿಜಕ್ಕೂ ಕೂಡ ಯಾರಿಗೂ ಕೂಡ ಬೇಡ. ಈ ಮೊದಲ ದಯಾಮರಣ, ಭಾರತದಲ್ಲಿ ಮೊದಲ ದಯಾಮರಣ ಇದೇ ಕೊನೆಯದಾಗಲಿ ಅನ್ನೋದೇ ಆಶಯ. ಇದಾಗಿತ್ತು ರಿಪಬ್ಲಿಕ್ ಕನ್ನಡದ ಡಿಜಿಟಲ್ ಲೈಫ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.